ನೋವಾಯ್ತಾ? ಮತ್ತಾಗೋದಿಲ್ವಾ? ಸರಿಯಾಗೇ ಒದೆ ಕೊಟ್ರಿ. ಪರವಾಗಿಲ್ಲ ಬಿಡಿ. ಆದ್ರೆ ನಿಮ್ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ಸುತ್ತೆ. ಒಬ್ಳೇ ಇರೋ ಹುಡುಗಿ ಮೇಲೆ ಕೈ ಇಡ್ತೀರಾ? ಹಾಗಾದ್ರೆ ನಾನು ಒಂದು ಸತ್ಯ ಹೇಳಲಾ? ನಾನು ತುಂಬಾ ಕೆಟ್ಟವನು. ನೀವು ಮೊದ್ಲಂಗೆ ಹೇಳಿಲ್ವಲ್ಲ? ಇಲ್ಲ, ನಾನದು ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೆ. ನಿಜ ಹೇಳಬೇಕು ಅಂದ್ರೆ ನಿಮ್ಮನ್ನ ನೋಡಿದಾಗಿಂದ ನನಗೆ ಕಂಟ್ರೋಲೇ ಸಿಗ್ತಿಲ್ಲ. ಆಹಾ, ಇದೇ ಡೈಲಾಗ್ ಎಷ್ಟು ಜನ ಕೇಳಿದ್ದೀರಾ? ನೋಡಿದ್ದೀನಿ, ಆದರೆ ನಿಮ್ಮಂಥ ಹುಡುಗಿನ ಮೊದಲನೇ ಸರ್ತಿ. ನೀವು ಸ್ವಲ್ಪ ಮನಸ್ಸು ಮಾಡಿದ್ರೆ. ಮನ್ಸಿಟ್ಟಿಲ್ಲ ಅಂದ್ರೆ? ನಾನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ, ಕಾಲು ಹಿಡ್ಕೊಂಡು ಹತ್ಬಿಡ್ತೀನಿ. ನೋಡಿ, ಇದೇ ನಗುಗ್ ನಾ ಬಿದ್ದಿದ್ದು. ಎಷ್ಟು ಜನರನ್ನ ನೀವು ಈ ತರ ಏಮಾರಿಸಿದ್ದೀರಾ? ಹಾಗೆ ಕೇಳಿದ್ರೆ ಒಂದು 4. ಅತ್ಯಾಚಾರ ಮಾಡಿದ್ಯಾ? ಚೆಚ್ಚೆ, ಹಾಗೆಲ್ಲ ಇಲ್ಲ, ಸತ್ಯವಾಗಿಲ್ಲ. ಅತ್ಯಾಚಾರ ಮಾಡಿ ಅವ್ರನ್ನ ಸಾಯಿಸಿ ನಂತರ ಅವ್ರನ್ನ ಹೂತಾಕಿದ್ದೀರಾ ಸತೀಶ್ ಅವ್ರೆ? ಚೆಚ್ಚೆ, ಹಾಗೆ ಮಾಡೋದೆಲ್ಲ ತಪ್ಪಲ್ವಾ? ಸತೀಶ್, ನಿಮ್ ಕತೆ ಕೇಳಕ್ ಇಷ್ಟನಾ? ಇಷ್ಟನಾ? ಕೇಳೋಕ್ ಮಾತ್ರ ಅಲ್ಲ, ಕತೆ ಅಂದ್ರೆ ಬರೆಯೋಕ್ಕೂ ಇಷ್ಟಾನೆ. ಕತೆ ಶುರು ಆಯ್ತು, ಇವಾಗ ಡೇವಿಡ್ ಬರ್ತಾನೆ. ಹಳೆಯ ರಾಜ್ಯದಲ್ಲಿ ಇದ್ದಂತಹ ನಾಡು ಸೀನಾ ಬೆಂದೂರಿ ಎಂಬ ನಾಡು. ಆ ನಾಡನ್ನು ಆಳುತ್ತಿದ್ದದ್ದು ಅಧಿರೇಂದ್ರ ಮಹಾರಾಜ. ಸಾವಿನ ಭಯ ಅವರನ್ನು ದುಃಖಕ್ಕೆ ತಳ್ಳಿತ್ತು. ಅವರ ಆರೋಗ್ಯ ಮತ್ತು ಆಯುಷನ್ನು ಹೆಚ್ಚು ಮಾಡಿಕೊಳ್ಳುವಲ್ಲಿ ಅವರು ಜಯತೀರ್ಥ ಎನ್ನುವ ಮಹಾಮುನಿಯನ್ನು ಭೇಟಿಯಾದರು. ಆ ಮುನಿ ಪರಿಹಾರವಾಗಿ ಕೊಟ್ಟದ್ದು ಒಂದು ಪಾನವನ್ನು, ಸೋಮರಸ. ವಿಚಿತ್ರ ಮೂಲಿಕೆಗಳ ವಿಷಯವನ್ನು ಹೊಂದಿರುವಂತಹ ಪುಸ್ತಕವನ್ನು ಕೊಟ್ಟರು. ಕಾಡು ಜನರ ಸಹಾಯದಿಂದ ಅಧಿರಥನ್ ಸೋಮರಸವನ್ನು ತಯಾರು ಮಾಡಿದ. 200 ಹೆಣ್ಣುಗಳ ಜೊತೆ ಅವರ ಸಮ್ಮತದಿಂದ ಸೇರುವುದರಿಂದ ಅವರ ಆಯಸ್ಸು ಹೆಚ್ಚುತ್ತದೆಂದು ಮುನಿಗಳು ಹೇಳಿರುತ್ತಾರೆ.